ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗಿನ ಎದ್ದು ನಮ್ಮ ಪುಟ್ಟಿನ ರೆಡಿ ಮಾಡೋದು ಸ್ವಲ್ಪ ದಾರ ತೊಳಕ್ ಬಂದೆ. ಏನೇನ್ ಬೇಕಲ್ಲ ತಗೊಂಡು ಅಲ್ಲಿಂದ ಬಂದು ತನಗಳು ತಿಂಡಿ ಕೊಟ್ಟು ನಮ್ಮ ಪುಟ್ಟಿ ತೋಟದಲ್ಲಿ ಇದ್ರು ಹೆವಿ ಡಿಮ್ಯಾಂಡ್. ಇಲ್ಲಿ ಬಂದ್ರು ಎಲ್ಲ ಜನ ಬಂದು ಕೇಳ್ತಾನೆ ಇದಾರೆ. ಮಲಗಿರು ಬಿಡಲ್ಲ, ಎಬ್ಬರ್ಸ್ ನೋಡ್ತಾ ಇರ್ತಾರೆ. ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಫ್ರೀಯಾಗಿ ಬಿಟ್ಬಿಡ್ತೀವಿ, ಹಾಗೆ ಹಾಕಲ್ಲ. ಅದಕ್ಕೆ ಹಿಡ್ಕೊಂಡು ವಾಕಿಂಗ್ ಮಾಡೋ ಅಭ್ಯಾಸ ಇಲ್ಲ. ನಮ್ಮ ಪೂಜಾರಿ ಒಂದು ವಾಕ್ ಬಿಡಿಸಿ ಮುಗ್ದಾರ ಹಾಕಿರೋದಕ್ಕೆ ಕುಣಿತಾ ಇದ್ಲು. ಇವಾಗ ನಮ್ಗೆ ಗೊಂತಿ ತರ ಕಾಣತ್ ನೋಡಿ. ಎತ್ಗಳಿಗೆಲ್ಲ ಮೈ ಉಜ್ಜಿ ಬೆಳ್ಳಿ ಅನ್ಸಕ್ ರೆಡಿ ಮಾಡಿ ನಿನ್ಸಿಲ್ಲ ಅಂತ ವಾಕ್ ಬಿಟ್ಟು ಒಂದಷ್ಟು ವಿಡಿಯೋಗಳು ಮಾಡ್ಕೊಂಡು ಏನೇ ಹೇಳಿ ಎತ್ತಿ ತರ ಬಿಟ್ಕೊಂಡು ಹೊಡಿಯೋದೇ ಮಜಾ. ಜೊತೆಗೆ ಇಟ್ಟಾಗ್ರೆ ಬೇರೆ ಪಕ್ಕದಲ್ಲಿ ಬರಕ್ ಅಭ್ಯಾಸ ಮಾಡ್ಕೊಂಡಿರೋದು. ನಮ್ಮ ಪೂಜಾರಿ ಕೂಡ ಒಂದು ವಾಕ್ ಬಿಟ್ಟ ನೋಡಿ. ದಿನ ಬಿಡೋ ಯಾವ ತರ ಅಭ್ಯಾಸ ಮಾಡ್ಕೊಂಡು ಯಾವ ಒಂದ್ ದಿವಸ ಮಾಡ್ಬಿಡ್ತಾನೆ. ಎತ್ನ ವಾಕಿಂಗ್ ಬಿಡೋದು ಕೂಡ ಒಂದ್ ಕಲೆ. ನಮ್ಮ ಕುದುರೆಗಳು ಕೂಡ ಒಂದ್ ರೌಂಡ್ ವಾಕ್ ಮಾಡಿಸಿ ಒಂದೆರಡು ಫೋಟೋ ತಗೊಂಡು ಮುಂಚೆ ಇದ್ರೆ ದಿನ ಮುದ್ ಮಾಡ್ತೀನಿ ಫಾರ್ಮ್ ಅಲ್ಲಿ ಪುಟ್ಟಿನ. ಈ ನಡುವೆ ಬಿಸಿ ಆಗ್ಬಿಟ್ಟು ಮುದ್ ಮಾಡಕ್ಕೆ ಟೈಮ್ ಇಲ್ಲ ನಮ್ಮ ಪುಟ್ಟಿಗೆ. ನಮ್ಮ ಪುಟ್ಟಿ ಜೊತೆ ಒಂದೆರಡು ಫೋಟೋ ತಗೊಂಡು ಅಷ್ಟೊಳಗೆ ನಮ್ಮ ಮಂಜಣ್ಣ ಮತ್ತೆ ಪ್ರವೀಣ ಬಂದಿದ್ರು. ಕುರುಬುರು ದೊಡ್ಡಿ ಮಂಜಣ್ಣಗೆ ಮತ್ತೆ ಪ್ರವೀಣಗೆ ಒಂದು ಸನ್ಮಾನ ಮಾಡಿ ನಮ್ಮ ಮಂಜಣ್ಣ ಎತ್ಕೊಂಡು ಒಂದು ರೌಂಡ್ ವಾಕಿಂಗ್ ಬಿಟ್ರು. ಹಾಗೆ ಕುದುರೆನ ಕೂಡ ಒಂದು ರೌಂಡ್ ವಾಕ್ ಮಾಡಿಸಿದ್ರು. ಇದೆಲ್ಲ ಮುಗಿಸೋಷ್ಟಿಗೆ ನೈಟ್ ಆಗಿತ್ತು. ನೋಡಿದ್ರೆ ಎಷ್ಟು ಜನ ಇದ್ದಾರೆ ನಮ್ಮ ಕುದುರೆ ಮುಂದೆ. ನಮ್ಮ ಕುದುರೆಗೂ ಕೂಡ ಹೆವಿ ಫ್ಯಾನ್ಸ್ ಇದ್ದಾರೆ. ಜನಗಳಿಗೆ ಕುದುರೆ ಬಗ್ಗೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಯಾವ ತರ ಸಾಕ್ಬೇಕು ಏನು ಎತ್ತ ಅಂತೆಲ್ಲ ಹೇಳ್ಕೊಟ್ಟು ಜನಗಳಿಗೆ ತಪ್ಪು ತಿಳುವಳಿಕೆ ಮತ್ತೆ ಭಯ ಇದೆ. ಕುದುರೆ ತುಂಬಾ ಕಾಸ್ಟ್ಲಿ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ, ದುಡಿರೋ ಸಾಕ್ಬೇಕು ಅಂತ, ಹಾಗೆ ಒದಿಯುತ್ತೆ ಕಚ್ಚುತ್ತೆ, ತುಂಬಾ ದುಡ್ಡು ಬೇಕು ಸಾಕಕ್ಕೆ ಅಂತ. ಆ ತರ ಎಲ್ಲರೂ ಆರಾಮಾಗಿ ಕೂಡ ಸಾಕ್ಬೋದು. ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೊಂದ್ ಸ್ವಲ್ಪ ಫೀಡು ಮತ್ತೆ ಅದೆಲ್ಲ ಖರ್ಚು ನೋಡ್ಕೊಂಡ್ರೆ ಆರಾಮಾಗಿ ಸಾಕ್ಬೋದು. ಜೊತೆಗೆ ಪರ್ಪಸ್ ಮೇಲೆ ಹೋಗುತ್ತೆ ನೀವು ಯಾವ ತರ ಕುದುರೆ ಸಾಕ್ಬೇಕು ಅಂತ. ನಿಮ್ಗೆ ಸುಮ್ಮನೆ ರೈಡಿಂಗ್ ಬೇಕಾ ಇಲ್ಲ ಶೋಕಿಗೆ ಸಾಕ್ಬೇಕಾ ಇಲ್ಲ ಸುಮ್ಮನೆ ಮನೆ ಒಂದು ಕುದುರೆ ಇರ್ಬೇಕಾ ಅಂತ. ನೀವು ಕೂಡ ಹೊಸದಾಗಿ ಕುದುರೆ ಖರೀದಿ ಮಾಡಬೇಕು ಅಂತಿದ್ರೆ ನಮ್ಮ ಅಗಸ್ತ್ಯ ಸ್ಟೇಬಲ್ಸ್ ಇಲ್ಲ ಮಿಥುಸ್ ಫಾರ್ಮ್ ಲೈಫ್ ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಇವತ್ತಿನ ಮಧುರ ಜಾತ್ರೆ ಕತೆ ಇಷ್ಟೇ.